ಪೇಪರ್ ನಾವೀಗ ಹಂಗೆ ಇರೋದು. ಇವ್ರಿಗೆ ಇವ್ರ ಕಾಸ್ಟ್ಯೂಮ್ ಯಾವುದು ಅಂತಾನೆ ಗೊತ್ತಿಲ್ಲ. ಫೋಟೋಸ್ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಿ ಸೇಮ್ ಮಂಕಿನೇ, ಇನ್ನೊಂದು ಸ್ವಲ್ಪ ಮರ ಮೇಲೆ ಹತ್ಬೇಕಷ್ಟೇ. ಕೊನೆಗೂ ತಿಂದು ಮುಗಿಸಿದ್ರು ಗೈಸ್. On the special occasion. ಆಪಲ್ಗೆ ಫೋನಲ್ಲಿ ವಿಡಿಯೋ ಬೇರೆ ಮಾಡ್ಕೊಂತವ್ರೆ. ನಿಮ್ಮ ಅಕ್ಕನೂ ರೆಡಿಯಾಗಿ ತಿಂತವಳೆ. ಆ್ಯಕ್ಚುಲಿ ಇವ್ರು ನಮ್ಮ ಕಾಲೇಜೇ. ಸೊ ಇವತ್ತು ಒಂದು ಶೂಟ್ ಪ್ರಯುಕ್ತ ನಾವಿಬ್ರು ಒಟ್ಟಿಗೆ ಬಂದಿದ್ದೀವಿ. ಸಮಯ 10 ಗಂಟೆ 2 ನಿಮಿಷ. 5, 6, 1, 2, 3, 4, 9. ಗಾಯ್ಸ್ ಟೈಮ್ ಬಂದು 8:30. ಏನು ಮಗುಗೇನು ಗೊತ್ತಾಗಲ್ಲ ನಂಗೆ. ಗುಂಪೊಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಾರೆ ಗಾಯ್ಸು. ಟ್ರ್ಯಾಜಿಡಿ ಏನಾಗ್ಬಿಟ್ಟಿದೆ ಅಂದರೆ ಅದು ಇಷ್ಟ ಆಗ್ತಿದೆ, ಬಟ್ ಅದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಗೈಸ್. ಅಲ್ಲ ಇಡ್ಲಿ, ವಡೆ, ಚಟ್ನಿ, ಆದರೂ ಅದು ಲೆಂತ್ ಐತಪ್ಪ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಅಂತ ಅಂದರೆ ಬೆಂಚ್ಕಲ್ ರೆಸಾರ್ಟ್. ಸೊ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ರವ್ಯಾ ಸಿಸ್ಟರ್. ಆ್ಯಕ್ಚುಲಿ ಇವ್ರು ನಮ್ಮ ಕಾಲೇಜೇ. ಸೊ ಇವತ್ತು ಒಂದು ಶೂಟ್ ಪ್ರಯುಕ್ತ ನಾವಿಬ್ಬರು ಒಟ್ಟಿಗೆ ಬಂದಿದ್ದೀವಿ. ಸೊ ಗಾಯ್ಸ್, ಇವತ್ತಿನ ಡೇ ಹೇಗೋಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇದು ಡೈನಿಂಗ್ ಹಾಲ್ ನೋಡಿ. ಹಾಯ್ ಮಾಡಿ ಅಕ್ಕ. ಎಲ್ಲ ತಿಂಡಿ ತಿಂತಾ ಇದ್ದಾರೆ. ನೋಡೋಣ ಏನಿದೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಗಾಯ್ಸ್. ಸೊ ರೆಸಾರ್ಟ್ ಚೆನ್ನಾಗಿದೆ, ಅಲ್ಲೆಲ್ಲ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇದೆ. ಸೊ ಗೈಸ್, ಒಂದು ಟ್ರ್ಯಾಜಿಡಿ ಏನಾಗ್ಬಿಟ್ಟಿದೆ ಅಂದರೆ ನಾವು ಮಾತಾಡ್ಕೊಂಡು ನಿಧಾನಕ್ಕೆ ಹೋದ್ವಾ, ನೋಡಿದ್ರೆ ಅಲ್ಲಿ ತಿಂಡಿ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ. ಎಲ್ಲರೂ ತಿಂತಾಯಿದ್ದಾರೆ. ನಾವು ಅವರು ಕಾಯ್ತಾ ಇದ್ದೀವಿ. ನಮಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಬಂದು ಕೊಡ್ತಾಯಿದ್ದಾರೆ. ಅವ್ರಿಗೆಲ್ಲ ಆರ್ಡರ್ ಮಾಡಿದ್ವಿ, ನಮಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತಾಯಿದ್ದಾರೆ. ಸೊ ಗೈಸ್, ಈಗ ಇನ್ನೂ ಟೈಮ್ ಇದೆ ಅಲ್ವಾ. ಸೊ ನಾವು ಆ ಕಡೆ ಹೋಗ್ಬಿಟ್ಟು ಓಡಾಡ್ಕೊಂಡ್ಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗೋಣ ಆಚೆ ಅಲ್ಲೋಗೋಣ. ಬಂತು. ಸೊ ಗೈಸ್, ಈಗ ನಾವು 3 ಜನ ರೆಸಾರ್ಟ್ನ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಚೆನ್ನಾಗಿದೆ. ಅದು ಆ್ಯಕ್ಟಿವಿಟೀಸ್ ಎಲ್ಲ ಆಡಬೇಕು, ಬಟ್ ನಮಗೆ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಕರ್ಕೊಂಬಂದಿಲ್ಲ. ಸೊ ಆ್ಯಕ್ಚುಲಿ ನಾವಿಬ್ಬರು ಚೈತ್ರಾನೆ, ಅವರು ಮೇಕಪ್ ಆರ್ಟಿಸ್ಟ್. ಇದಾಡ್ತೀರಾ ಹಾಂ, ನೀವು ಹೋದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಹೌದು, ನಾವೇ ಹೋಗ್ಬೇಕಷ್ಟೆ. ಆದರೂ ಅದು ಲೆಂತ್ ಐತಪ್ಪ, ನೋಡೋಕ್ಕೆ ವೀಡಿಯೋಸಲ್ಲೆಲ್ಲ ನೋಡುವಾಗ ಇಷ್ಟನ ಅನ್ಸೋದು. ಇವ್ರಿಗೆ ಇವ್ರ ಕಾಸ್ಟ್ಯೂಮ್ ಯಾವುದು ಅಂತಲೇ ಗೊತ್ತಿಲ್ಲ. ನಂದು ಮೆಷರ್ಮೆಂಟ್ ಎಲ್ಲ ತಗೊಂಡಿದ್ದಾರೆ. ಇವ್ರಿಗೆ ಯಾವುದು ಆಕ್ಚುಲಿ ನಾನು ಇಲ್ಲೇ ಎಲ್ಲ ಕಲ್ತಿದ್ದು, ಮ್ಯಾಮಿಗೆ ಗೊತ್ತು ನನ್ನ ಸೈಜು. ಓಕೆ ಗೈಸ್, ಈಗ ನಾವು ಪೂಲ್ ಹತ್ರ ಬಂದಿದ್ದೀವಿ. ಕಲ್ತಿಲ್ಲ ಆದ್ರೂ ನನಗೆ ಗೊತ್ತಿಲ್ಲ. ಡೈಲಿ ಹೊಡಿಬೇಕು ಗೈಸ್, ಬಟ್ ನಾವು ರೆಸಾರ್ಟ್ನ ಎಂಜಾಯ್ ಮಾಡೋಕ್ಕೆ ಬಂದಿಲ್ಲ. ಇವಾಗ ತಿಂಡಿ ಹಾಕ್ಕೊಂಡು ಬಂದಿದ್ದೀವಿ ಆ್ಯಸ್ ಯೂಶುವಲ್. ಇಡ್ಲಿ, ವಡೆ, ಚಟ್ನಿ ಇವರಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕೊನೆಗೂ ತಿಂದು ಮುಗಿಸಿದ್ರು ಗೈಸ್. ಸೊ ಎಷ್ಟು 1:08 ಇದೆ. ಹೊಟ್ಟೆ ತುಂಬ ತಿಂದ್ವಿ ಗಾಯ್ಸ್. ಈಗ ತೇಗೋದೊಂದು ಬಾಕಿ ಇದೆ. ಅಷ್ಟರಲ್ಲಿ ಬೆಂಡ್ರಮ್ಮ ಟೈಮ್ ಆಯಿತು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಅದೇನೋ ಡಾಮಿಟ್ರಿ ಅಂತ ಅಂತಿದ್ರು ನೋಡಿ ಗಾಯ್ಸ್. 1, 2, 3 ಹುಡುಗಿರು ಹೋಗ್ತಾ ಇದ್ದೀವಿ ಗಾಯ್ಸ್. ಇವಳು ಟಿಶ್ಯೂನ ಎಲ್ಲಿ ಬೇಕೋ ಅಲ್ಲೇ ಎಸಿತಾ ಇದ್ದಾಳೆ. ಅಲ್ಲ ಏನೇನೋ ಹೇಳ್ತಾರೆ ಗಾಯ್ಸ್. ಎಲ್ಲ ನಾವು ಗೈಸ್, ಇದು ಏನಿದು? ಇಲ್ಲ, ಏನೋ ಇದು ಮನೆ ಗೈಸ್, ಹಳೆ ಮನೆ. ಎಲ್ಲೋದ್ರಿ ಎಲ್ಲ ನಮಗೆ ಗೊತ್ತಿರಕ್ಕೆ ನಾವು ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಗೈಸ್, ಈಗ ನಾವು ಅಲ್ಲಿ ಹೋಗೋವಾಗಿಲ್ಲ, ನಮ್ಮ ಕರೀತಾ ಇದ್ದಾರೆ ಬರ್ಬೇಕಂತೆ. ಸ್ವಲ್ಪ ಕಾಯ್ತಾ ಇದ್ದಾರೆ. ಚೆನ್ನಾಗಿದೆ. ನಮ್ಮೂರಲ್ಲಿ ಇದು ನಿಂತಿದ್ದು ಏನು ಹೇಳಿ, ಇದು ಕಮೆಂಟ್ ಮಾಡಿ. ಕರೆಂಟ್ ಹೋದಾಗ ಲ್ಯಾಂಪ್, ನಾನು ಹೇಳ್ತಿದ್ದೀನಿ ಲ್ಯಾಂಪ್, ಅದನ್ನೇ ಕಮೆಂಟ್ ಮಾಡಿ. ಲ್ಯಾಂಪ್ ನಿಮ್ಗೆ ತೋರಿಸ್ಲಾ? ಅಯ್ಯೋ
ಅಲ್ಲೋಗಿ ಫಸ್ಟ್ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ ಅಂತೆ ಗಾಯ್ಸ್. ಎಲ್ಲ ಚೆನ್ನಾಗಿದೆ, ಅದೆಲ್ಲ ಆ್ಯಕ್ಟಿವಿಟಿ ಐತೆ. ಈ ಹುಡುಗಿನ ತಗೊಂಡೋಗ್ಬಿಟ್ಟು ಅದ್ರ ಮಧ್ಯದಲ್ಲಿ ನೇತಾಡಕ್ಕೆ ಬಿಟ್ಬಿಡ್ಬೇಕು. ಅಣ್ಣ ಅಪ್ಪ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದಾರೆ. ಇವರು ನಮ್ಮ ಮೇಕಪ್ ಆರ್ಟಿಸ್ಟ್ ಇವತ್ತು. ಸೊ ಅಕ್ಕ ನಿಮ್ಮ ಹೆಸರು? ರಮ್ಯಾ ಅವರು ಇವತ್ತು ನನಗೆ ಈ ಕಾಸ್ಟ್ಯೂಮ್ಸು ಜ್ಯುವೆಲ್ರಿ ಎಲ್ಲ ಹಾಕಿ ನನ್ನ ಒಂದೊಳ್ಳೆ 3 ತಮ್ಲುಕ್ಕಿಗೆ ಒಂದ್ಸಲ ರೆಡಿ ಮಾಡ್ಕೊತಾರೆ. ಸೊ ಗೈಸ್ ಇವಾಗ ತುಂಬ ನಾಚ್ಕೊತಾ ಇದ್ದಾರೆ. ಮೇಕಪ್ ಮಾಡೋದಕ್ಕೆ ಇನ್ನೊಂದು ಸ್ಪಾಟ್ನ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೊರಡಬೇಕು. ಸೊ ಇವರು ನಾನು ಇಬ್ಬರು ಸ್ಯಾರಿ ಕೊಟ್ಟಿದ್ದಾರೆ, ಕಾಸ್ಟ್ಯೂಮ್ ಇದ್ದವರೆಲ್ಲ ಒಳ್ಳೊಳ್ಳೆ ಬ್ಯೂಟಿಫುಲ್ ಗೌನ್ಸ್ ಕೊಟ್ಟಿದ್ದಾರೆ. ಅದು ಇಷ್ಟ ಆಗ್ತಿದೆ, ಬಟ್ ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಗೈಸ್. ಲಾಸ್ಟ್ ಟೈಮ್ ಹಾಕೊಂಡ್ಬಿಟ್ಟು 1 ಮಾಸ ಪಟ್ಬಿಟ್ಟಿದ್ದೀನಿ. ಸೊ ಸ್ಯಾರಿ ಈಸ್ ಬೆಸ್ಟ್. ಸೊ ನೋಡೋಣ ಹೇಗೋಗುತ್ತೆ ಅಂತೆಲ್ಲ ತೋರಿಸ್ಕೊಡ್ತೀನಿ ಗೈಸ್. ಸ್ಟೇ ಟ್ಯೂನ್ಡ್. ಎಲ್ಲ ತರ್ಸೋಕ್ಕಾಗಲ್ಲ, ಸ್ವಲ್ಪ ತರಿಸ್ತಾರೆ. ನನ್ನ ತೋರಿಸ್ತಿಲ್ಲ ಅಂತಂದ್ರೂ ಇವ್ರನ್ನ ಕವರ್ ಮಾಡ್ತೀನಿ ಕಾಶ್. ಇವತ್ತು ನನ್ನ ಬ್ಲಾಗಲ್ಲ ಇವರೇ ಇರ್ತಾರೆ. ಸಮಯ 10 ಗಂಟೆ 2 ನಿಮಿಷ 9:53 ಗಾಯ್ಸ್. ಸುಳ್ಳು ಹೇಳ್ತಾವಳೆ. ಅಪ್ಪ ಈ ಹುಡುಗಿ ಯಾರೋ ನಂಗೆ ಗೊತ್ತಿಲ್ಲ ಗಾಯ್ಸ್, ಬಿಟ್ಬಿಡಿ. ಎಕ್ಸೆಪ್ಷನ್ ಆ್ಯಕ್ಚುಲಿ ಟೈಮ್ ನೋಡಿ ಕಾಣಿಸಿದ್ರೆ ಆಯಿತು. ಯಾಕೆ ನನ್ನ ಫೋನಲ್ಲಿ ಹಂಗೆ ಕಾಣಿಸ್ತು. ಅಯ್ಯೋ ದೇವ್ರೇ, ನಾನು 2 ಸುಳ್ಳು ಹೇಳಕ್ಕೆ ಬಿಡಲ್ವಲ್ಲಪ್ಪ ಈ ಹುಡುಗಿ. ಗಾಯ್ಸ್ ಈಗ ಈ ಬಿಸಿಲು ಆಗ್ತಿದೆ, ಇವ್ರು ನೋಡಿ ಡಾಲ್ ಆಗಿಬಿಟ್ಟಿದ್ದಾರೆ. ಅವ್ರದ್ದೇನಿದು ಕ್ರಿಶ್ಚಿಯನ್ ಡಾಲಾ? ಕ್ರಿಶ್ಚಿಯನ್ ಬ್ರೈಡ್. ನಾವು ಪೇಪರ್ ನಾವೀಗ ಹಂಗೆ ಇರೋದು. ಬಟ್ ನೋಡ್ರಿ ಆಮೇಲೆ ನೋಡ್ರಿ ಹೆಂಗಾಯ್ತೀವಿ. ರೆಸಾರ್ಟ್ಸ್ ಒಂದು 4 ರೌಂಡ್ ಹೊಡೆದ್ವೇನೋ ಗೈಸ್ ನಾವು. ಅದು ಇಲ್ಲಿಂದ ಅಲ್ಲಿಗೆ ಇವರು ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಆ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಹಿಡ್ಕೊಂಡು ಕುತ್ಕೊಂತೀನಿ ಒಂದು ಫೋಟೋ ಹಂಗೆ ಇದ್ದು. ಇದು ತೊಟ್ಟಿ ಮನೆ. ನಮ್ಮ ಕಾಲೇಜ್ ಅಂತಾರೆ, ನಾನು ಒಂದು ದಿನಕ್ಕೂ ನೋಡಿಲ್ಲ. ಮೀನ್ಸ್ ಯಾಕಂದರೆ ಬ್ರಾಂಚ್ ಬೇರೆ ಎಲ್ಲ ತುಂಬ ಇಂಟ್ರೋವರ್ಟ್ ಗೈಸ್. ನಾನು ಈಗ ಎಕ್ಸ್ಟ್ರೋವರ್ಟ್ ಅಷ್ಟೇ. ಕಾಲೇಜಿಗೆ ಹೋದ್ರೆ ಇಂಟ್ರೋವರ್ಟ್. ಗೈಸ್ ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀವಿ ತಿಂಡಿ ಮಾಡಿಕೊಂಡು, ಹಿಂಗೆ ಮತ್ತೆ ಅಲ್ಲಿಗೆ ಕರ್ಕೊಂಡು ಅಣ್ಣ 2 ವಡೆ ಪಾರ್ಸಲ್ ಕಟ್ಟೋಣ. ಗೈಸ್ ಇಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ಅದೇ ಶಿವಗಂಗೆ ಬೆಟ್ಟ. ಎಲ್ಲಿ ಕಾಣಿಸ್ತೀನಿ ಇಲ್ಲ, ಫೋಕಸ್ ಮರದೊಳಗೆ ಹೋಗ್ಬಿಟ್ಟು ನಾನು ನೋಡಿ. ಇದೇ ಬೆಟ್ಟ, ಇಲ್ಲಿಂದ ಶಿವಗಂಗೆ ಬೆಟ್ಟ ಹತ್ರ ಗಾಯ್ಸ್. ನೋಡಿ ಇದು ಇಲ್ಲಿ ಚೇರ್ಸ್ ಹಾಕ್ತಾ ಇದ್ದಾರೆ. ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಇವರೇ ಮ್ಯಾಮ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಗಾಯ್ಸ್. ಗಣೇಶ ಕೂತೋಳೆ ನೋಡಿ ಗಾಯ್ಸ್, ಗಣೇಶ ಕೂತೋಳೆ. ಪ್ರಾಣಿ ಕೂತವ್ರೆ ಗಾಯ್ಸ್. ಅಯ್ಯೋ ದೇವ್ರೆ, ಏನು ಮಗುಗೇನು ಗೊತ್ತಾಗಲ್ಲ ಅನ್ನಂಗೆ ಗುಂಪೊಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಾರೆ ಗಾಯ್ಸ್ ಅವರು. ನಾವೆಷ್ಟು ಲಕ್ಕಿ ನೋಡಿ, ನಮ್ಮದು ಚೇರ್ ಇಲ್ಲ ಅಂತ. ಲೈಕ್ ನಮ್ಮ ಮುಂದೆನೇ ಟೇಬಲ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಕ್ಯಾಮ್ರಾ ತಿರುಗಿಸಿದ್ರೆ ಸಾಕು, ಹಿಂಗಂದ್ರೆ ಪಾಸ್ ಅಟೆನ್ಷನ್ ಆಗೋಗ್ತಾರೆ. ಆಲ್ರೆಡಿ ಅವರು ದೇವ್ರಾಗ ಹೋಗ್ಬಿಟ್ಟಿದ್ದಾರೆ. ನಂದೇನು ಕ್ರಿಂಪಿಂಗ್ ಆಗಿಲ್ಲ. ಆಯಿತು, ಫುಲ್ಲು ರೆಡಿ ಆದ್ಮೇಲೆ ತೋರಿಸ್ತೀನಿ ಗಾಯ್ಸ್. ಆಗ ವಾವ್ ಅಂತಾರೆ. ಹಿಂಗೆ ಅನ್ಬೇಕು ವಾವ್. ನೋಡಿ ಗಾಯ್ಸ್, ಝೂಮ್ ಆಗ್ತಿತ್ತು. ನಾನೇ ಆಗ್ತಾ ಇದ್ದೀನಿ ಝೂಮ್. ಅವ್ರು ಬೇರೆ ಹತ್ರ ಬರ್ತಾರೆ ಗಾಯ್ಸ್. ಎಲ್ಲ ಚೆನ್ನಾಗಿ ನಡೀತಾ ಇದೆ ಗಾಯ್ಸ್. ಬಟ್ ಟೈಮ್ ಆಲ್ರೆಡಿ 11 o'clock ಆಗಿದೆ. ಬಟ್ ಆದ್ರೆ ಮೇಕಪ್ ಆಗಿಲ್ಲ, ಮಾಡ್ತಾರೆ ಇನ್ನೇನು 30 minutes ಮಾಡ್ತಾರೆ ಗಾಯ್ಸ್. ಬಂದವ್ರೆ ಗಾಯ್ಸ್ ಇಲ್ಲಿ ನಾನು ಆಡ್ಕೊಳಕ್ಕೆ. ಇವ್ರದ್ರ ಜೊತೆ ಕಂಪ್ನಿ ಕೊಡ್ತವ್ರೆ ಗಾಯ್ಸ್. ನನ್ನ ಅವಸ್ಥೆ ನೋಡಿ ಗಾಯ್ಸ್, ಆಡ್ಕೊತವ್ರೆ. ಅದರಲ್ಲೆಲ್ಲ ಅವ್ರದ್ದು ಆ್ಯಪಲ್ಗೆ ಫೋನಲ್ಲಿ ವೀಡಿಯೋ ಬೇರೆ ಮಾಡ್ಕೊತವ್ರೆ. ಫುಲ್ ರೆಡಿ ಆದ್ಮೇಲೆ ಬನ್ನಿ, ಅವಾಗ ಮಾತಾಡ್ತೀನಿ. ಚಿಂಟು ಟಿವಿಯಲ್ಲಿ ಸೇಮ್ ನೋಡಿ ಗೈಸ್, ಮಂಕಿ ಥರ ಸೇಮ್ ಮಂಕಿನೇ, ಇನ್ನೊಂದು ಸ್ವಲ್ಪ ಮರ ಮೇಲೆ ಹತ್ಬೇಕಷ್ಟೇ ಅವರು. ಸೊ ಗಾಯ್ಸ್, ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಟೈಮ್ 4 o'clock
ದಾಟೋಗಿದೆ. ಸೊ ನನ್ನ ಮೇಕಪ್ ಲುಕ್ ಇವಾಗ ಕಂಪ್ಲೀಟ್ ಆಗಿದೆ. ಸೊ ನೋಡಿ ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ. ನನಗೆ ಇಷ್ಟ ಆಯಿತು, ಬಟ್ ತುಂಬ ಲೆಂತ್ ಆಗೋಯ್ತು ಗೈಸ್, ಅದೇ ಬೇಜಾರು. ತಿಂಡಿ ಊಟ, ಇವಾಗ ಸ್ನ್ಯಾಕ್ಸ್ ಟೈಮ್. ಇನ್ನೂ ನಂದು ಶೂಟ್ಸ್ ಅಂದರೆ ಮೀನ್ಸ್ ಫೋಟೋಸ್ ವೀಡಿಯೋಸ್ ಎಲ್ಲ ಇನ್ನೂ ಏನೂ ತೆಗ್ದಿಲ್ಲ. ಹಾಂ ಇವರೇ ನನಗೆ ಮೇಕಪ್ ಮಾಡಿಕೊಟ್ಟಿದ್ದು ಇವರೇ. ಸ್ಯಾರಿ ಹಾಕಿಲ್ಲ, ಅಲ್ಲಿ ಶೂಟ್ ನಡೀತಾ ಇದೆ. ನಮ್ಮ ದ್ರವ್ಯ ಅದು ಆಲ್ರೆಡಿ ಶೂಟ್ ನಡೀತಾ ಇದೆ. ಕಳ್ಳಿ ಥರ ಬಂದ್ಬಿಟ್ಟಿದ್ದಾಳೆ ಗೈಸ್ ಒಬ್ಳೆ. ಅಲ್ಲಿ ನೋಡಿ ಅಮ್ಮ, ಓಯ್ ಚೆನ್ನಾಗಿ ತೆಗ್ಸ್ಕೊತಾ ಇದ್ದಾಳೆ. ಹಲೋ ಹಲೋ ನೋಡಿ ಗೈಸ್ ಹೆಂಗೆ ನೋಡ್ತಾಳೆ ನೋಡಿ ಗೈಸ್. ಅಲ್ಲೂ ಪೋಸ್ ಕೊಡ್ತಾವಳೆ ತಾಯಿ ನಮ್ಮವ್ವ. ಅವಳು ಸ್ವಲ್ಪ ಬೇರೆ ಕಡೆ ಹೊರಟೋಗ್ಬಿಟ್ರು ಗೈಸ್, ಹಂಗಾಗಿ ಅವರ ಮೇಕಪ್ ಆರ್ಟಿಸ್ಟು ಅವ್ರನ್ನ ಬೇಗ ಬೇಗ ಕರ್ಕೊಬಂದು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ರೀಲ್ ನಡೀತಾ ಇದೆ. ಝೂಮ್ ಎಲ್ಲ ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ನೋಡಿ ಲಗೇಜ್. ಇಲ್ಲಿ ಕಲ್ಯಾಣಿ ಇದೆ, ನಾನೆಲ್ಲ ತೆಗೆಸ್ಕೊತೀನಿ. ಇಲ್ಲಿಗೆ ಇನ್ನೂ ಯಾರೂ ಬಂದಿಲ್ಲ, ಅವರೆಲ್ಲ ಆ ಕಡೆ ತೆಗೆಸ್ಕೊತವ್ರೆ. ಆಮೇಲೆ ಅಲ್ಲಿ ಗೌನ್ ಜಾಸ್ತಿ ಜನ ಇದ್ದಾರೆ, ಸ್ಯಾರಿ ಕಮ್ಮಿ. ನಾನಿದು ಒಳ್ಳೆ ಸ್ಪಾಟ್ ನೋಡಿದ್ದೀನಿ, ತೆಗೆಸ್ಕೊಬಿಡ್ತೀನಿ, ಸಕ್ಕತ್ತಾಗಿ ಬರುತ್ತೆ. ಇಲ್ಲಿ ಈ ಮೆಟ್ಲ ಹತ್ರ ಇಲ್ಲಿ ಯಾರೂ ನೋಡೇ ಇಲ್ಲ ಅನ್ಸುತ್ತೆ ಈ ಕಲ್ಯಾಣಿ ಇರೋದನ್ನ. ಈಗ ನೋಡ್ತೀನಿ ನಾನು, ಇದು ಜಿಪ್ ಲೈನ್ ಅಂದ್ಕೊಂಡೆ, ಬಟ್ ಇದು ಸೈಕ್ಲಿಂಗ್ದು. ಆ್ಯಂಡ್ ಅಲ್ಲಿ ಅದೇನಿದು ಅದೇನೋ ಅಂತಾರೆ ಗೈಸ್, ಅದು ನನಗೆ ನೆನಪಾಗ್ತಿಲ್ಲ. ಅದೇನೋ ಕ್ಲೈಂಬ್ ಮಾಡ್ಕೊಂಡು ಹೋಗ್ತಿರಲ್ಲ ಅದಿದೆ. ಆ್ಯಂಡ್ ಒಳ್ಳೊಳ್ಳೆ ಸ್ಪಾಟ್ಸ್ ಇದೆ ಫೋಟೋಶೂಟ್ಗೆ. ಇಲ್ಲಿ ಒಂದು ಚೇರ್ ನೋಡಿದೆ, ಅದು ನನಗೆ ಕ್ಯೂಟಾಗಿದೆ ಅನಿಸ್ತು. ಸೊ ಅಲ್ಲೇ ಹೋಗ್ತಾ ಇದ್ದೀನಿ ನೋಡಿ, ಇದೆ ಆ ಚೇರ್ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್ ಎಲ್ಲ ರೆಡಿ ಆಗಿದ್ದಾರೆ. ನಿಮ್ಮ ಅಕ್ಕನೂ ರೆಡಿಯಾಗಿ ತಿಂತವಳೆ. ಆಯಿತು, ಸ್ನ್ಯಾಕ್ಸ್ ಬ್ರೇಕ್ ಬಿಟ್ಟಿದ್ದಾರೆ ಗೈಸ್, ಸಾಕಾಗ್ಬಿಟ್ಟಿದ್ರು. ತೋರಿಸ್ತೀನಿ ನೋಡಿ. ಭಾರ್ಗವಿ LLB ಗೈಸ್, ಇವತ್ತು ನನಗೆ ಬೋಣ ಮಾಡ್ಬಿಟ್ಟವ್ರೆ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ಹಾಕ್ಬೇಡ. ಇಲ್ಲ, ಅದು ಈ ಕಡೆ ಸೈಡು ಒಂದು ಆಕ್ಸೆಸರಿ ಬರುತ್ತೆ, ಅದನ್ನು ಹಾಕಿದ್ರೆ ಚೆನ್ನಾಗಿರೋದು. ಬಟ್ ಅವರು ಇದರಲ್ಲೇ ಒಂದು ಕ್ರಿಯೇಟ್ ಮಾಡೋಕ್ಕೆ ಹೋಗಿದ್ರು, ಬಟ್ ನಂದು ಬೋಡ ತಲೆ ಅದು ಹಂಗಾಗಿದೆ. ನಂಗೇನು ಫೋಟೋ ತೆಗೆದ್ರಾ ತಿಂತಿದ್ದೀನಿ. ಈಗ ಒಂದು ರೀಲ್ಸ್ ಮಾಡೋ ಪ್ಲ್ಯಾನ್ ಇದೆ. ಚೆನ್ನಾಗಿ ಕಾಣ್ತವ್ರಪ್ಪ ಇಲ್ಲಿಂದ. ಏಪ್ರಿಲ್ ಫೂಲ್ ಇಲ್ಲ, ಚೆನ್ನಾಗಿದ್ದೀರ. ಲೈಟಿಂಗ್ಸ್ ನೋಡಿ ಗೈಸ್ ಮಿಂಚ್ತಾ ಇದೆ. ಅಲ್ಲಿ ಅದೇನದು ರೋಪ್ ಆ್ಯಕ್ಟಿವಿಟೀಸಾ, ಒಂದು ನಾಗಲು ಒಬ್ರು ಆಡ್ತಾಯಿದ್ರು, ಸೈಕಾಗಿ ಆಡ್ತಾಯಿದ್ರು. ಅವರು ಆಟನ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ, ಡ್ರೋನಿಗೆ ಒಳ್ಳೊಳ್ಳೆ ಪೋಸ್ ಕೊಡ್ತಾಯಿದ್ರು. ನೀವು ಹೋಗ್ತೀರಾ? ಅದು ಆಡ್ಬೇಕು, ನಂಗೆ ಅದಿಷ್ಟ. ಅದು ಶೇಕಾಗಿ ಹೋಗ್ಬಿಡುತ್ತೆ. ಸಿದ್ಧಗಂಗಾ ಮಠದಲ್ಲಿ ಐತೆ ಅದು, ನಮ್ಮ ಚಿಕ್ಕಮ್ಮ ಆಡಿದ್ರು, ನಾನು ಆಡೋಕ್ಕಾಗಲಿಲ್ಲ. ಸಿದ್ಧಗಂಗಾ ಮಠದಲ್ಲಿ ನಡೆಯೋದು ಕೆಳಗಡೆ ಇರೋದು, ಮೇಲೂ ಐತೆ. ಹೌದಾ? ನೋಡಿಲ್ಲ. ಸೊ ನಮ್ಮದು ಡೇ ಶೂಟ್ಸ್, ಫೋಟೋಸ್, ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಿ ಈಗ ನಮಗೆ ಮೇಕಪ್ ಮಾಡಿದ್ರಲ್ವ, ಅವ್ರಿಗೆ ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡ್ತಾರಂತೆ. ಸೊ ಅದಕ್ಕೆ ಒಂದು ಸ್ಟೇಜ್ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಪೇರೆಂಟ್ಸು, ಹಸ್ಬೆಂಡು, ಫ್ಯಾಮಿಲಿ ಎಲ್ಲರನ್ನೂ ಕರೆಸ್ಬಿಟ್ಟವ್ರೆ. ಆಲ್ರೆಡಿ ಟೈಮು 7 ಗಂಟೆ 8 ನಿಮಿಷ. ಏನು ಕೇಳಿ ಫೋನ್ ತಗೊಂಡಿದ್ದು, ಆಮೇಲೆ ಸುಳ್ಳು ಹೇಳ್ತೀನಿ ಅದಕ್ಕೆ. 7 ಗಂಟೆ 8 ನಿಮಿಷ, 8 ಗಂಟೆಗೆ ಮುಗಿಸಿದ್ರು. ನಾವಿಲ್ಲಿಂದ ಹೊರಡೋಸಲು 9 ಆಗುತ್ತೆ. ನಾನು ಮನೆಗೆ 2 ಗಂಟೆಗೆ ಹೋಗ್ತಾಳೆ. ನಾವು ಅಪ್ಪ ನಾನು ಇದನ್ನು ನೋಡಿದ್ರೆ ತಾತ ಸಾಯಿಸ್ಬಿಡ್ತಾರೆ. ತಾತ ಏನು ಅನ್ನಲ್ಲ. 9:15 ಬಸ್ ಇದೆ ಗಾಯ್ಸ್, ಅದೊಂದು ಧೈರ್ಯದ ಮೇಲೆ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಫ್ಲೈಟ್ ಕಳಿಸ್ತೀನಿ. ಅದೇ ರೋಪ್ಲೈನ್ ಐತೆ, ಹೋಗ್ಬಿಡ್ತೀನಿ. ಇಲ್ಲ ಏರೋಪ್ಲೇನ್ ಐತೆ, ಹೋಗಲ್ಲ, ಆದರೆ ಮೇಣಕ್ಕಂತಾನೆ. ಇದೆಲ್ಲ ಕಟ್ಟು ಗಾಯ್ಸ್. ಇದೆ ಸ್ಟೇಜ್ ಅವ್ರು ಆಲ್ರೆಡಿ ಹಾಕಿದ್ದಾರೆ. ಆ್ಯಂಡ್ ಅದಕ್ಕೆ ಇವರು ಸ್ಕ್ರೀನ್, ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಪೇರೆಂಟ್ಸು, ಮಾಡೆಲ್ಸ್ ಎಲ್ಲ ಕೂತಿದ್ದಾರೆ. ಇವರು ನಾನು ಮಾತಾಡಬೇಕು, ನಿನ್ನ ಬಾಯ್ ಅಂತ. ಇವರು ಬೆಂಗಳೂರಿಗೆ ಹೋಗ್ಬೇಕು ಅವ್ರಿಗೆ, ಬಟ್ ಟೈಮ್ ಆಗಿದೆ, ಆದರೆ ಕೂತಿದ್ದಾರೆ. ಹಿಂಗೆ ಆಗ್ತಿದೆ, ಬಟ್ ಆದರೂ ಸ್ಮೈಲ್ ಮಾಡಿ ಫೋಟೋ ಹಾಕ್ತೀನಿ. ಜೋರಾಗಿ ಹೇಳಿ, ಅವರು ಬೇಗ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ ಅಂತ. ಅದು ಏನು ಮಾಡೋದು, ನನಗೂ ಸಿಟ್ಟು ಬರ್ತೈತೆ ಈಗ. ಆದರೆ ನಾವು ಬೈಯೋಕ್ಕಾಗಲ್ಲ, ಏನು ಮಾಡೋಣ.
ವಿ ಹ್ಯಾವ್ ಟು ಅಡ್ಜಸ್ಟ್ 9:32 ಒಂದು ಬಸ್ ಇದೆ. ಆ ಬಸ್ ಇಟ್ಲಪ್ಪ ದೇವ್ರಿ ಅಂತ ಕೇಳ್ಕೊಂಡು ಪಕ್ಕ ಅಂತ ಆಯ್ತು. ಆ ಬಸ್ ಮಿಸ್ ಆಯ್ತು ಅಂದ್ರೆ ನಾನು ತುಂಬಬೇಕಾಗುತ್ತೆ ಅಷ್ಟೇ. ನನ್ನ ಶೂಟು ಇಲ್ಲ ಮುಗೀತು, ನನ್ನ ದುಃಖ ತಮ್ಮಾಗ್ಬಿಡುತ್ತೆ ಆಮೇಲೆ ಅಷ್ಟೇ ಗಾಯ್ಸ್. ಇವಾಗಿನ ಅಪ್ಡೇಟ್ ಇಷ್ಟೇ. ಅಲ್ಲಿ ಶೋ ಸ್ಟಾರ್ಟ್ ಆದ್ಮೇಲೆ ತೋರಿಸ್ಕೊಡ್ತೀನಿ ಗಾಯ್ಸ್. Warm welcome to you all to the Glamour Beauty Academy certification ceremony. We are delighted to have you here as we celebrate and honor our talented students on this special occasion. Chappale. ಗಾಯ್ಸ್ ಟೈಮ್ ಬಂದು 8:30. ಸೊ ಈಗ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಈಗ ಬಂದು ಅಂತೆ ಬಿಟ್ಟು ಓಡಾಯ್ತೋಳೆ ಗಾಯ್ಸ್. ಇದು ಸುಳ್ಳು ಗಾಯ್ಸ್. ಇದು ಸುಳ್ಳಲ್ಲ, ನಿಜ. ಹೌದು. ಈಗ ಫಸ್ಟ್ ನಮ್ಮದೇ ಊಟ. ಬೆಳಗ್ಗೆ ಲೇಟ್ ಐತಲ್ಲ, ಅದಕ್ಕೆ ಇವಾಗ ಬೇಗ ಓಡ್ ಬಂದ್ಬಿಟ್ಟಿದ್ದೀವಿ. ಯಾರು ನೋಡಿದ್ರೆ ನಾನು ಊಟ ಮಾಡೋಣ. ಅಮ್ಮ ಇನ್ನೂ ಫ್ರೆಶ್ ಆಗಿ ಇಟ್ಟಿದ್ದಾರೆ, ಬಾ ಬೇಗ ಬಾರಿಸ್ಬಿಡೋಣ. ನಮ್ಮ ಮನೆಗೆ ಫೋನ್ ಮಾಡಿರ್ಬೇಕು ಇವಾಗ ಲೇಟ್ ಆಯಿತು ಅಂತ. ಇನ್ನೂ ಊಟ ಸಾಕಾಗಿಲ್ಲ ಗೈಸ್. ನಾವೆಲ್ಲ ಊಟ ಮಾಡಿದ್ರು ಒಬ್ಬೊಬ್ಬಳೇ ತಿಂತವಳೆ. ನೋಡಿ ಹೆಂಗೆ ತಿಂತವಳೆ ನೋಡ್ಬಿಡಿ. ರೋಟಿ ಮತ್ತೆ ಟೊಮೊಟೊ ಗೊಜ್ಜು ಸ್ವಲ್ಪ ಇನ್ನೂ ಟೇಸ್ಟ್ ಬರಲಿ ಸ್ವೀಟ್ ಮತ್ತು ಮೊಸರು ಸಕ್ಕರೆ ತಿಂತಾ ಇದ್ದೀನಿ. ಅದು ಆ್ಯಕ್ಚುಲಿ ಗೈಸ್ ಎಲ್ಲ ತಿಂದಾದ್ಮೇಲೆ ತಿಂತವಳೆ, ಟೇಸ್ಟ್ ಬರಲಿ ಅಂತ ಅಲ್ಲ, ಸುಳ್ಳು ಹೇಳ್ತವಳೆ. ನಿಂದು 8-0 ರೆಕಾರ್ಡ್ ಮಾಡ್ತವಳೆ. ಆಮೇಲೆಲ್ಲ ಕಾಲ್ ಬಂದ್ಬಿಡುತ್ತೆ. 80561234 ರಿಂಗ್ ಕೊಡು. Everybody ma'am, get ready, 1 2 3 go. ಒಂದು ನಿಮಿಷ ಮುಗೀತು ಕಾಯ್ಸ್. ನಮ್ದು ಊಟನೂ ಮುಗೀತು, ಅವ್ರದ್ದು ಫಂಕ್ಷನ್ ಮುಗೀತು. ಬೆಳಗ್ಗೆ ಜೀವ ಹೋಗಿದ್ದು. ನಾನು ಸ್ವಲ್ಪ ಟೈಮಲ್ಲಿ ಬಟ್ ನಾವು ಈಗಲೇ ಪ್ಯಾಕಪ್ ಆಗೋ ಹಾಗಿಲ್ಲ. ಬಂದಿದ್ದೀನಿ ಅಂದ್ರೆ ಅಯ್ಯೋ ಅವರು ಫುಲ್ ಎಮೋಷ್ನಲ್ ಆಗ್ಬಿಟ್ಟವ್ರೆ. ಖುಷಿ ಆಗುತ್ತೆ. ಯಾವ ಬ್ಯಾಚ್ ಇಲ್ಲ ನನ್ನ ಜೊತೆಲಿರೋರು ಬೆಳೆಸ್ಬೇಕು, ನನ್ನನ್ನು ಕೀಳಾಗಿ ನೋಡಿದವ್ರು ಮುಂದೆ ಬೆಳಿಬೇಕು ಅಂತ ಹಠ ತೊಟ್ಟು ಈ ಸ್ಟೇಜಿಗೆ ಬಂದಿದ್ದೀನಿ. ನೀವು ನನ್ನ ಸ್ಟೂಡೆಂಟ್ಸ್ ಆಗಿ ತುಂಬಾ ತಾಳ್ಮೆಯಿಂದ. ಈಗ ಇನ್ನೂ ಅವರೆಲ್ಲ ಊಟ ಮುಗಿಸಿ ನಾವು ಇದೆಲ್ಲ ರಿಮೂವ್ ಮಾಡಿ ನಮ್ಮ ಬೆಳಗ್ಗೆ ಅಲ್ಲಿ ನೋಡಿ ಅವ್ರು ಹೆಂಗ್ ಅಲ್ಲಿಂದನೇ ಝೂಮ್ ಆಗ್ತಾರೆ ಅವರು. ಚೆನ್ನಾಗಿ ಬಂದಿದೆ. ಬೇರೆಯವ್ರು ತುಂಬಾ ಮಾತಾಡ್ತಾರೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಐ ಹೋಪ್ ಎಲ್ಲರೂ ಅದನ್ನ ನೆಟ್ಕೊಂತೀರ ಅಂತ ಅನ್ಕೊಂಡಿದ್ದೀನಿ. ಇದಲ್ವಾ Gratitude ಒಂದು ಅನ್ನ ವೇಷ ಇಟ್ಕೊಳ್ಳಿ. ಲೈಕ್ ಯಾರೇನೇ ಮಾಡಿದ್ರು ಬೆಳಗ್ಗೆ ಇದ್ನಲ್ಲ ಅದಕ್ಕೆ ಆಲ್ ದ ಬೆಳಗ್ಗೆ ಬೆಸ್ಟ್. ಒಂದು ಥ್ಯಾಂಕ್ ಯು ಸೋ ಮಚ್. ಇದ್ನಲ್ಲ ಅದಕ್ಕೆ ಐ ಲವ್ ಯು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ಶೂಟ್ ಆಗಿತ್ತು. ಸೊ ರೆಸಾರ್ಟ್ ಚೆನ್ನಾಗಿತ್ತು ಗೈಸ್, ಬಟ್ ಟೈಮ್ ಡ್ಯೂರೇಷನ್ ಜಾಸ್ತಿ ಆಯಿತು. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಗುಡ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವ್ಲಾಗ್ನ ಲೈಕ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.